ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ಅಬ್ಬಿಗೇರಿ ಸರ್ಕಾರಿ ಆಸ್ಪತ್ರೆಯಲ್ಲಿ 14 ಮತ್ತು 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ನಿರೋಧಕ ಲಸಿಕೆ ನೀಡುವ ಅಭಿಯಾನ ಕಾರ್ಯಕ್ರಮ ಘನ ಉಪಸ್ಥಿತಿಯಲ್ಲಿ ಸ್ಥಳೀಯ ಶಾಸಕರಾದ ಎಸ್ ಮುನಿರಾಜು, ಬಿಜೆಪಿ ಮುಖಂಡರಾದ ಎಸ್ ರಾಜೇಂದ್ರರವರು, ಅಬ್ಬಿಗೇರಿ ಲಾರಿ ಮಂಜಣ್ಣ, ದಿಬ್ಬೂರು ನಾರಾಯಣಸ್ವಾಮಿ, ಯುವ ಮುಖಂಡರಾದ ಮಂಜುಗೌಡ ಸೇರಿದಂತೆ ಹಲವು ಗಣ್ಯರು ಭಾಗಿ. ಯಮುನಾ ಅವರು, ಇಲ್ಲಿನ ಡಾಕ್ಟರ್ ಕೃಷ್ಣಮೂರ್ತಿ ಅವರು, ಇನ್ನು ಚಂದ್ರಶೇಖರ್ ಅವರು, ಸೋಮಶೇಖರ್ ಅವರು, ನಮ್ಮ ಮಂಜು ಅವರು, ನಾರಾಯಣ ಸ್ವಾಮಿ ಅವರು, ಈ ಭಾಗದ ಎಲ್ಲ ಪ್ರಮುಖರು ಬಂದಿದ್ದಾರೆ, ಮಾಧ್ಯಮದ ಮಿತ್ರರು. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳಿಗೆ ಬ್ರೆಸ್ಟ್ ಕ್ಯಾನ್ಸರು ಮತ್ತು ಗರ್ಭಕೋಶ ಕ್ಯಾನ್ಸರು ಭಾಳಷ್ಟು ಜಾಸ್ತಿ ಆಗಿದೆ. ಅದೇ ನಮ್ಮ ಫುಡ್ಡೋ ಮೆಡಿಷನ್ನೋ ಗೊತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಆ ಕ್ಯಾನ್ಸರ್ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಒಂದು ತೀರ್ಮಾನ ಮಾಡಿ 13 ರಿಂದ 15 ವರ್ಷ ವಯಸ್ಸಿನ ಮಕ್ಕಳಿಗೆ ವ್ಯಾಕ್ಸಿನ್ ಕೊಟ್ಟರೆ, ಹಿಂದೆ ಎಲ್ಲ ಪೋಲಿಯೋ ಇತ್ತು, ಆ ಪೋಲಿಯೋಗೆ ವ್ಯಾಕ್ಸಿನ್ ಕೊಡ್ತಾ ಇದ್ರು. ವ್ಯಾಕ್ಸಿನ್ ಕೊಟ್ಟು ಅದನ್ನು ತಡೆಗಟ್ಟಿದ್ರು. ಅದಾದ ನಂತರ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಅಮ್ಮ ಅಂತ ಹಾಕೋದು, ಅದು ಒಂಥರ ವ್ಯಾಕ್ಸಿನೇ ಅವತ್ತಿನ ಕಾಲದಲ್ಲಿ. ಇದು ಮುನ್ನೆಚ್ಚರಿಕೆ ಕ್ರಮ. ಯಾವುದೇ ಹೆಣ್ಣುಮಕ್ಕಳು ಈ ಕಾಯಿಲೆಯಿಂದ, ಇದು ಮಾರಕ ಕಾಯಿಲೆ, ಇನ್ನೂ ಪ್ರಪಂಚದಲ್ಲಿ ಇದಕ್ಕೆ ಔಷಧಿ ಸಂಪೂರ್ಣವಾಗಿ ಕಂಡುಹಿಡಿದಿಲ್ಲ. ಅಂಥ ಒಂದು ವ್ಯಾಕ್ಸಿನ್ನ ಇವತ್ತು ನಮ್ಮ ಹೆಣ್ಮಕ್ಳು ಮುನ್ನೆಚ್ಚರಿಕೆಯಿಂದ ತಗೊಂಡ್ರೆ ಆ ರೋಗನ ತಡೆಗಟ್ಬೋದು. ನೀವು ಯಾರಾದರೂ ಕಿದ್ವಾಯಿ ಹಾಸ್ಪಿಟ್ಲು, SCG ಹಾಸ್ಪಿಟ್ಲು, ಇಂಥ ಶಂಕರ ಹಾಸ್ಪಿಟ್ಲು ಇಂಥ ಕಡೆ ಹೋದರೆ ಆ ರೋಗಕ್ಕೆ ಎಷ್ಟು ನರಕ ಅಂತ ಹೇಳ್ತಾರೆ ಅದನ್ನು ಇಲ್ಲೇ ನೋಡ್ಬೋದು. ಅದಕ್ಕೋಸ್ಕರ ಇವತ್ತೊಂದು ಕೇಂದ್ರ ಸರ್ಕಾರ ಒಂದು ತೀರ್ಮಾನ ತಗೊಂಡು ಹೊರಗಡೆ ಔಷಧಿ ಸಿಗುತ್ತೆ, 4,000 ರೂಪಾಯಿ ಕೊಡ್ಬೋದು. ಯಾರೋ ಕಾರ್ಯ ಕೆಲಸ ಮಾಡೋರು, ಕೂಲಿ ಮಾರೋರು, ಗಾರ್ಮೆಂಟಲ್ಲಿ ಕೆಲಸ ಮಾಡೋರು 4,000 ರೂಪಾಯಿ ಕೊಟ್ಟು ಔಷಧಿ ತೊಗೊಳಕ್ಕಾಗಲ್ಲ. ಉಚಿತವಾಗಿ ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಅದರ ನೇತೃತ್ವನ ನಮ್ಮ ಗಂಗಾಧರಜಿ ಅವರು, ಪುಣ್ಯವತಿ ನಾಗರಾಜರವರು ಇವರೆಲ್ಲ ವಹಿಸ್ಕೊಂಡು ಇವತ್ತು ಅಬ್ಬಿಗೇರಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಕಾಲೇಜು ಮಕ್ಕಳಿಗೆ, ಎಲ್ಲ 10ನೇ ತರಗತಿ ಹಿಂದೆ ಮುಂದೆ 9, 10, 11 ತರಗತಿ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದಾಗ್ತದೆ. ಇವತ್ತು ಈ ವ್ಯಾಕ್ಸಿನ್ ನೀವು ತಗೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಹೇಳಿ, ನಿಮ್ಮ ರಸ್ತೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೂ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಎಲ್ಲ ಮಕ್ಕಳು ಸುರಕ್ಷಿತವಾಗಿರ್ಬೇಕು. ಸುರಕ್ಷಿತವಾಗಿದ್ದರೆ ಹೆಣ್ಮಕ್ಳಿಗೆ ಜವಾಬ್ದಾರಿ ತುಂಬ ಜಾಸ್ತಿ. ಯಾವತ್ತು ಹೆಣ್ಮಕ್ಳು ಋತುಮತಿ ಆಗುತ್ತೋ ಅವತ್ತಿಂದ ಅವ್ರ ಇಡೀ ಜೀವನ ಭಾಳಷ್ಟು ತೊಂದರೆಯಲ್ಲೇ ಅನುಭವಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ಮುನ್ನೆಚ್ಚರಿಕೆಯಿಂದ ಇದು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ಇದನ್ನು ನೀವು ಉಪಯೋಗಿಸ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ರಸ್ತೆಯಲ್ಲಿರೋರಿಗೆ, ನಿಮ್ಮ ಕಾಲೇಜ್ ಫ್ರೆಂಡ್ಸ್ಗೆ ಎಲ್ಲರಿಗೂ ತಿಳಿಸಿ ಅವೇರ್ನೆಸ್. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾತ್ರ